ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಘಟ್ಟಕ್ಕೆ ಬಂದೇ ಬಿಡ್ತಾ ಲೋಕಾಯುಕ್ತ ತನಿಖೆ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಕೊಟ್ಟ ಅಧಿಕಾರಿಯ ವಿಚಾರಣೆ. ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ನವೆಂಬರ್ 19ರಂದು ವಿಚಾರಣೆಗೆ ಹಾಜರಾಗುವಂತೆ ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. 2022ರಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ 14 ನಿವೇಶನ ಮಂಜೂರು ಮಾಡಲಾಗಿದೆ. 50-50 ಅನುಪಾತದಲ್ಲಿ ನಿವೇಶನ ಮಂಜೂರು ಮಾಡಿದ್ದ ನಟೇಶ್ ಅವರು ಸಿಎಂ ಪತ್ನಿ ಮಾತ್ರವಲ್ಲ, ಸಾಕಷ್ಟು ಜನರಿಗೆ ಇವರ ಕಾಲದಲ್ಲಿ 50-50 ಅನುಪಾತದಡಿ ಮೂಡಾ ನಿವೇಶನಗಳು ಮಂಜೂರಾಗಿತ್ತು. ದೇವನೂರು ಬಡಾವಣೆಗೆ ಕಳೆದುಕೊಂಡ ಭೂಮಿಗೆ ಪರಿಹಾರಕ್ಕೆ ಅರ್ಜಿ. 2014ರಲ್ಲಿ ಪರಿಹಾರಕ್ಕಾಗಿ ಮೊದಲು ಪಾರ್ವತಿಯವರು ಅರ್ಜಿಯನ್ನ ಸಲ್ಲಿಸಿದ್ರು. ಆಗಿಂದ ಸತತ 8 ವರ್ಷಗಳು ಪರಿಹಾರಕ್ಕಾಗಿ ಮನವಿ ಸಲ್ಲಿಕೆಯಾಗಿದೆ. 2022ರಲ್ಲಿ ಮೂಡಾ ಆಯುಕ್ತ ನಟೇಶ್ರಿಂದ ಪರಿಹಾರ ಮಂಜೂರು ಮಾಡಲಾಗಿದೆ. 50-50 ಅನುಪಾತದಡಿ 14 ನಿವೇಶನಗಳ ರೂಪದಲ್ಲಿ ಪರಿಹಾರ ನೀಡಲಾಗಿದೆ. ಇದು ನಿಯಮ ಬಾಹಿರ ಹಾಗೂ ಅಕ್ರಮ ಅಂತೇಳಿ ಆರೋಪವನ್ನು ಮಾಡಲಾಗಿದೆ. ಅಕ್ರಮವಾಗಿ ಸೈಟ್ ನೀಡಿರೋದಾಗಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ತನಿಖೆಯನ್ನು ನಟೇಶ್ ಅವರು ಎದುರಿಸಲಿದ್ದಾರೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತೂರ್, ಸಿಎಂ ಸಿದ್ದರಾಮಯ್ಯನವರು ಮೂಡಾ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮತ್ತು ಲೋಕಾಯುಕ್ತ ತನಿಖೆಯನ್ನು ಚುರುಕುಗೊಳಿಸಿದೆ. ಲೋಕಾಯುಕ್ತದ ತನಿಖೆ ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳಿ? ಹೌದು ಅಂಕಿತಾ, ಭಾಳ ಪ್ರಮುಖವಾಗಿ ಈಗಾಗಲೇ ಏನು ರಾಜ್ಯದಲ್ಲಿ ಈ ಒಂದು ಮೂಡಾ ವಿಚಾರ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ಭಾಳ ಪ್ರಮುಖವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ 14 ನಿವೇಶನಗಳನ್ನು ಕೊಟ್ಟಿರುವಂಥ ವಿಚಾರವಾಗಿ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಲೋಕಾಯುಕ್ತದಲ್ಲಿ ಸಂಪೂರ್ಣವಾದಂತಹ ತನಿಖೆಯನ್ನು ಮುಗಿಸಲಾಗಿದೆ ಎನ್ನುವಂತಹ ಮಾಹಿತಿ ಇದೆ. ನ್ಯಾಯಮೂರ್ತಿಗಳಾದಂತಹ ನ್ಯಾಯಮೂರ್ತಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದರು. ಈ ಒಂದು ವಿಚಾರ ಅಂದರೆ ಈ ಒಂದು ಮೂಡಾ ಪ್ರಕರಣ ಏನಿದೆ, ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಂತಹ 14 ಸೈಟ್, ಪತ್ನಿಗೆ ಕೊಟ್ಟಂತಹ 14 ಸೈಟ್ಗಳೇನಿದೆ, ಇದೊಂದು ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತ ಆರೋಪ ಆಯಿತು. ಇದಕ್ಕೆ ಸೂಕ್ತ ತನಿಖೆ ಮಾಡಿ ಅಂತೇಳಿ ಈಗಾಗಲೇ ನ್ಯಾಯಮೂರ್ತಿಗಳು ಆದೇಶವನ್ನು ಮಾಡಿದರು. ಅದರಂತೆ ಈಗಾಗಲೇ ಲೋಕಾಯುಕ್ತ ತನಿಖಾಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಳಗೊಂಡಂತೆ A1, A2, A3, A4 ಎನ್ನುವಂತಹ 4 ಆರೋಪಿಗಳನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಒಳಗೊಂಡಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ಭಾವಮೈದ್ನ ಹಾಗೂ ಭೂಮಿಯನ್ನು ಕೊಟ್ಟಂಥ ದೇವರಾಜನು ಸೇರಿದಂತೆ 4 ಜನಗಳು ಮತ್ತು ಇತರ ಅಧಿಕಾರಿಗಳನ್ನು ಕೂಡ ಈಗಾಗಲೇ ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಭಾಳ ಪ್ರಮುಖವಾಗಿ ಈ ಒಂದು ನಿವೇಶನ ಕೊಟ್ಟಂತಹ ಅಧಿಕಾರಿ ಏನಿದ್ದಾರೆ ನಟೇಶ್ ಅವರನ್ನು ಕೂಡ ಮಂಗಳವಾರ ಲೋಕಾಯುಕ್ತ ಅಧಿಕಾರಿಗಳು ಡ್ರಿಲ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಒಂದು ಪ್ರಕರಣಕ್ಕೆ ಮುಖ್ಯವಾದಂತಹ ಒಂದು ಸಾಕ್ಷಿ ಅಥವಾ ಮುಖ್ಯವಾದಂತಹ ಇದಕ್ಕೆ ಸೈನಿಂಗ್ ಅಥಾರಿಟಿ ಇರ್ತಕ್ಕಂಥದ್ದು ಆಯುಕ್ತರು. ಹೀಗಾಗಿ ಆ ಆಯುಕ್ತರ ವಿಚಾರಣೆಯ ನಂತರ ಈ ಒಂದು ಲೋಕಾಯುಕ್ತ ತನಿಖೆ ಸಂಪೂರ್ಣವಾಗುತ್ತೆ. ಹೀಗಾಗಿ ಒಂದು ಮೊದಲ ಹಂತದಲ್ಲಿ ಅಂದರೆ ಮೇಲ್ನೋಟಕ್ಕೆ ಇದು ಅಧಿಕಾರಿಗಳಿಂದ ಆದಂತಹ ಅಪರಾಧ ಎನ್ನುವಂಥ ಬಿಂಬಿಸುವಂತಹ ರೀತಿಯಲ್ಲಿ ಒಂದು ತನಿಖೆ ನಡೀತಾ ಇದೆ ಅಂತ ಕೂಡ ದೂರುದಾರರ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಷ್ಪಕ್ಷವಾದಂತಹ ತನಿಖೆ ಆಗಬೇಕು. ತಮ್ಮ ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸಿ ಅವರ ಪತ್ನಿಗೆ ಬೆಲೆ ಬಾಳುವಂತಹ 14 ಸೈಟ್ಗಳನ್ನು ಕೊಡಿಸಿದ್ದಾರೆ ಎನ್ನುವಂತಹ ಆರೋಪವನ್ನು ದೂರುದಾರರು ಮಾಡ್ತಾ ಇದ್ದಾರೆ. ಆದರೆ ಲೋಕಾಯುಕ್ತರು ಕೂಡ ಈಗಾಗಲೇ ಸಂಪೂರ್ಣವಾಗಿ ಎಲ್ಲ ತನಿಖೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ನ್ಯಾಯಮೂರ್ತಿಗಳು ಕೂಡ, ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ಸಂಪೂರ್ಣವಾದಂಥ ವರದಿಯನ್ನು 24ನೇ ತಾರೀಕು ಕೊಡಬೇಕು ಅನ್ನುವಂತಹ ಮಾತು ಕೂಡ ಹೇಳಿದ್ದಾರೆ. ಹೀಗಾಗಿ ತನಿಖೆಯ ಸಂಪೂರ್ಣ ವರದಿಯನ್ನು ಪರಿಶೀಲನೆಯನ್ನು ಮಾಡಿ ಮುಂದಿನ ನಿರ್ಧಾರವನ್ನು ಯಾವ ತನಿಖೆಗೆ ಕೊಡಬೇಕಾಗ್ತದೆ ಅಥವಾ ಇದರ ವಿಚಾರ ಏನಿದೆ ಅನ್ನುವಂಥ ವಿಚಾರವನ್ನು ಕೂಡ ನ್ಯಾಯಮೂರ್ತಿಗಳು ತೀರ್ಮಾನವನ್ನು ಮಾಡ್ತಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಅಂದರೆ ಭಾಗಶಃ ಈ ಒಂದು ತನಿಖೆ ಪೂರ್ಣಗೊಂಡಿದೆ. ಹೀಗಾಗಿ ಮಾಜಿ ಆಯುಕ್ತರ ಒಂದು ಡ್ರಿಲ್ನ ನಂತರ, ವಿಚಾರಣೆಯ ನಂತರ ಇದೊಂದು ಸಂಪೂರ್ಣ ಸ್ವರೂಪವನ್ನು ಪಡೆಯುತ್ತೆ ಅಂತಲೇ ಹೇಳ್ಬೋದು ಅಂಕಿತಾ. ಧನ್ಯವಾದ ಯಶಸ್ ಮೌತೂರ್ ತಮ್ಮೆಲ್ಲ ಮಾಹಿತಿಗಾಗಿ.